ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ನಿಮ್ಮ ಒಂದು ಫೋನಲ್ಲಿರುವಂಥ ಗೂಗಲ್ ಕ್ರೋಮಲ್ಲಿ ಕೆಲವೊಂದಷ್ಟು ಕೆಟ್ಟ ಫೋಟೋಸ್ಗಳು, ವೀಡಿಯೋಸ್ಗಳು ಇದೆಲ್ಲವೂ ಕೂಡ ಬರ್ತಾ ಇರುತ್ತೆ. ಇದನ್ನು ನೀವು ಒಂದೇ ಸೆಕೆಂಡಲ್ಲಿ ಬರದೇ ಇರೋ ಥರ ನೀವು ಕ್ರೋಮಲ್ಲಿ ಮಾಡ್ಬೋದು. ಅದಕ್ಕೆ ಒಂದು ಸೆಟ್ಟಿಂಗ್ ಇದೆ. ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಆ ಥರ ಕೆಟ್ಟ ವೀಡಿಯೋಸ್ಗಳು, ಫೋಟೋಸ್ಗಳು ಬರೋದೇ ಇಲ್ಲ. ಯಾವುದೇ ಥರ ಒಂದು ಕೆಟ್ಟ ವೆಬ್ಸೈಟ್ಸ್ಗಳು ಕೂಡ ಓಪನ್ ಆಗಲ್ಲ. ಅದೇನು ಸೆಟ್ಟಿಂಗು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇರೋಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು ಫಸ್ಟು. ಸೊ ಇವಾಗ ನಾನು ಗೂಗಲ್ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನಿಮಗೆ ಅಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ, ಆಯಿತಾ? ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಏನು ಪಟಾಕಿ ಏನು ಜಾಸ್ತಿ ಆಗ್ಬಿಟ್ಟದೆ ಈ ನಡುವೆ. ಸೊ ಅದಾದಮೇಲೆ ಈ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿದೆ ನನಗೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ. ನೀವು ಇಲ್ಲಿ ನೋಡ್ಬೋದು ಅಡ್ರೆಸ್ ಬಾರ್ ಕೆಳಗಡೆ. ಈ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಮತ್ತು ನೀವು ಇಲ್ಲಿ ಕೆಳಗಡೆ ಹಂಗೆ ತಳ್ಳಿದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಯೂಸ್ ಸೆಕ್ಯೂರ್ DNS ಅಂತ. ಇಲ್ಲಿದೆ ನೋಡಿ ಆಪ್ಷನ್ನು. ಸೊ ಯೂಸ್ ಸೆಕ್ಯೂರ್ DNS ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇದು ನಿಮಗೆ ಆನ್ ಆಗಿರುತ್ತೆ. ಆನ್ ಆಗಿ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ, ಯೂಸ್ ಯುವರ್ ಕರೆಂಟ್ ಸರ್ವಿಸ್ ಪ್ರೊವೈಡರ್ ಸೆಲೆಕ್ಟ್ ಆಗಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇದನ್ನು ನೀವು ಚೇಂಜ್ ಮಾಡಬೇಕು, ಆಯಿತಾ? ಸೊ ಚೇಂಜ್ ಮಾಡಿದ್ರೇ ನಿಮಗೆ ಕೆಟ್ಟ ವೀಡಿಯೋಸ್ಗಳು, ಫೋಟೋಸ್ಗಳು ಬರೋದಿಲ್ಲ. ಸೊ ಇವಾಗ ನೀವೇನು ಮಾಡಿ ಅಂತಂದರೆ, ಚೂಸ್ ಅನದರ್ ಪ್ರೊವೈಡರ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗಿಲ್ಲಿ ಕಸ್ಟಮೈಸ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ, ಕ್ಲೀನ್ ಬ್ರೌಸಿಂಗ್ ಫ್ಯಾಮಿಲಿ ಫಿಲ್ಟರ್ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ? ಇದೊಂದು ಸೆಟ್ಟಿಂಗ್ನ ನೀವು ಮಾಡ್ಕೊಳ್ಳಿ. ಈಗ ನಿಮಗೆ ಕ್ರೋಮಲ್ಲಿ ಕೆಟ್ಟ ವೀಡಿಯೋಸ್ಗಳು, ಕೆಟ್ಟ ವೆಬ್ಸೈಟ್ಗಳು, ಕೆಟ್ಟ ಫೋಟೋಸ್ಗಳು ಬರೋದೇ ಇಲ್ಲ, ಆಯಿತಾ? ಸೊ ಈ ಥರ ನೀವು ಪರ್ಮನೆಂಟಾಗಿ ಸ್ಟಾಪ್ ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟು ಸೆಟ್ಟಿಂಗ್ ಮಾಡ್ಕೊಂಡು ಬ್ಯಾಕಿಗೆ ಬಂದುಬಿಡಿ ಅಷ್ಟೇ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಓಕೆ, ಸೊ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.